ಪಳೆಯುಳಿಕೆಗಳು ಬರೀ ಬಂಗ್ಲೆಗುಡ್ಡ ಒಂದೇಂತಲ್ಲ, ಬಾಹುಬಲಿ ಬೆಟ್ಟದಲ್ಲೂ ಇದೆ. ನಾನು ಹೇಳದಂತ ಅಲ್ಲಿ ಸ್ಥಳೀಯರಿಗೆ, ಈಗ ನಾನು ಕಳೆದ 3 ದಿವಸದಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕದೆ ಬಾಹುಬಲಿ ಬೆಟ್ಟನ ಸೀಸ್ ಮಾಡಿ ಅಲ್ಲಿ ಮಾಡಿ ಅಂತ ಅವ್ರು ಮಾಡಿಲ್ಲ. ಈಗ ಯಾರೋ ಒಬ್ರು ಪ್ರೈವೇಟ್, ಐ ಥಿಂಕ್ ಪ್ರೈವೇಟ್ ವೆಬ್ಸೈಟ್ ಅವರೊಬ್ರು 2 ಚಿತ್ರಗಳನ್ನ ವಿಡಿಯೋಗಳನ್ನ ಹಾಕಿದ್ದಾರೆ. ಅವರೇ ಪ್ರೈವೇಟಾಗಿ ಹೋಗಿ ಶೂಟ್ ಮಾಡಿ ತಂದಾಕಿದ್ದು. ನಾನು ಕೇಳೋದೇನು ಅಂತಂದ್ರೆ, ಈಗ ಬಾಹುಬಲಿ ಬೆಟ್ಟದಲ್ಲಿ 100 ಪಳೆಯುಳಿಕೆಗಳನ್ನ ಅಥವಾ 100 ಹೆಣಗಳನ್ನ ಬಿಸಾಕಿದ್ದೀನಿ ಅಂತ ಭೀಮನ್ ಕನ್ಫೆಷನ್ ಇದೆ. ಬಾಹುಬಲಿ ಬೆಟ್ಟಕ್ಕೆ ಯಾರಾದ್ರೂ ನೀವುಗಳೇ, ಅಲ್ಲಿರೋ ಸ್ಥಳೀಯರೇ ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಅಲ್ಲಿರುವ ಪಳೆಯುಳಿಕೆಗಳನ್ನ ವಿಡಿಯೋ ಮಾಡಿ ಹಾಕಿ ಏನ್ ಮಾಡಕ್ಕಾಗತ್ತೆ? ಈಗ SIT ಹೋಗಲ್ಲ ಅಂದ್ರೆ ನಾವೇ ನೀವುಗಳೇ ವಿಡಿಯೋ ಮಾಡೋದನ್ನ ಹಾಕಿ ನಮಗೂ ಕಳಿಸಿ, ನಾವು ಪಬ್ಲಿಷ್ ಮಾಡ್ತೀವಿ. ಹಂಗಾರು ಈ SIT ಅವ್ರನ್ನ ಅಲ್ಲಿ ಕಳಿಸೋವಂಥ ಪ್ರಯತ್ನವನ್ನ ನಾವು ಮಾಡೋಣ ಅಂತ ಹೇಳುತ್ತಾ, ಅಂಡ್ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸರ್ಕಾರ ವ್ಯವಸ್ಥೆ ಐ ಥಿಂಕ್ ಕ್ರಮ ತೆಗೆದಿದ್ದಾಗ ನಾವೇ ಮಾಡಬೇಕಾಗತ್ತೆ. ಐ ಡೋಂಟ್ ನೋ, ವಂಡರ್ಫುಲ್ ಜಾಬ್. ಯಾರೋ ಒಬ್ರು ಹೋಗಿ ಒಂದು ಐ ಥಿಂಕ್ ಒಂದು ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಆಗಿದೆ, 4 ಫೋಟೋ ಪಬ್ಲಿಷ್ ಆಗಿದೆ. ಅದು ಅದರಲ್ಲಿ 2 ಪಳೆಯುಳಿಕೆ ಸಿಕ್ಕಿದೆ. ಈಗ ನಾನು ಹೇಳೋದು ಅಂತಂದ್ರೆ, ಬಾಹುಬಲಿ ಬೆಟ್ಟದಲ್ಲಿ 100 ಪಳೆಯುಳಿಕೆ ಇದೆ ಅಂತೆ. ಎನಿಬಡಿ ಫಾರ್ ದಟ್ ಮ್ಯಾಟರ್ ಅಲ್ಲಿ ಸುತ್ತಮುತ್ತ ಇರೋರು, ಐ ಥಿಂಕ್ ಯು ಕ್ಯಾನ್ ಯೂಸ್ ಕ್ಯಾಶುವಲ್, ಅಥವಾ ಯೂಟ್ಯೂಬರ್ಸು ಆ ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ವಿಡಿಯೋ ಮಾಡಿ ತಂದು ಹಾಕಿ ಹಂಗಾರು ಅದನ್ನ ಹಾಕಾದ್ರೂ SIT ಅವ್ರನ್ನ ಕಳ್ಸೋಣ ಅಲ್ಲಿಗೆ.